ಜಿಮೇಲ್ ಪಾಸ್ವರ್ಡ್ ಯಾರಿಗೂ ನೆನಪಿರಲ್ಲ. ಹಾಗೆ ನನಗೂ ಕೂಡ ನನ್ನ ಜಿಮೇಲ್ ಪಾಸ್ವರ್ಡ್ ನೆನಪಿಲ್ಲ. ಇನ್ಮೇಲೆ ನೀವೇನಾದರೂ ಜಿಮೇಲ್ನ ಓಪನ್ ಮಾಡಬೇಕು ಅಂತಂದರೆ ಇನ್ಮೇಲೆ ನಿಮಗೆ ಜಿಮೇಲಲ್ಲಿ ಪಾಸ್ವರ್ಡ್ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಹೌದು ಫ್ರೆಂಡ್ಸ್, ಇನ್ಮೇಲೆ ನೀವು ಜಿಮೇಲ್ ಐ ಡಿನ ಓಪನ್ ಮಾಡಬೇಕಂತಂದರೆ ಪಾಸ್ವರ್ಡ್ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂತಂದರೆ ನೀವೇನಾದರೂ ಇನ್ಮೇಲೆ ಜಿಮೇಲ್ನ ಓಪನ್ ಮಾಡಬೇಕು ಅಂತಂದರೆ ನಿಮ್ಮ ಮುಖ ತೋರಿಸಿದ್ರೆ ಸಾಕು, ನಿಮ್ಮ ಜಿಮೇಲ್ ಐ ಡಿ ಓಪನ್ ಆಗುತ್ತೆ. ಸೊ ಅದನ್ನು ಯಾವ ಥರ ನೀವು ಸೆಟ್ ಮಾಡ್ಕೋಬೇಕು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿರುವಂತಹ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಮೂಲೆಯಲ್ಲಿ ಏನು ಕಾಣಿಸ್ತಿದೆಯಲ್ಲ ಗೂಗಲ್ ಅಕೌಂಟು, ಇದಕ್ಕೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇನ್ನು ಸೆಕೆಂಡ್ ಆಪ್ಷನ್ ಏನಂತಂದರೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಏನು ತೋರಿಸ್ತಿದೆಯಲ್ಲ ಇಲ್ಲಿ, ಇದಕ್ಕೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೆಕೆಂಡ್ ಆಪ್ಷನ್ ಇಲ್ಲಿ ತೋರಿಸ್ತಿದೆ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಏನು ತೋರಿಸ್ತಿದೆಯಲ್ಲ, ಇದಕ್ಕೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನಿಮಗೆ ಕಾಣುತ್ತೆ ಸೆಲ್ಫಿ ವಿಡಿಯೋ. ಸೊ ಇದಕ್ಕೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ನಿಮ್ಮದು ಸೆಲ್ಫಿ ಕೇಳುತ್ತೆ. ಸೊ ಸೆಲ್ಫಿ ಕೇಳಿದ ತಕ್ಷಣವೇ ಇಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಆದಮೇಲೆ ಐ ಅಗ್ರಿ. ಸೊ ಅದಾದಮೇಲೆ ನೆಕ್ಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವಿದಿನ್ ಎ ಸೆಕೆಂಡಲ್ಲೇ ಇಲ್ಲಿ ನಿಮ್ಮದು ಸೆಲ್ಫಿ ಕೇಳುತ್ತೆ. ಸೊ ನೀವು ಇಲ್ಲಿ ಸೆಲ್ಫಿ ತೆಗೆದುಬಿಟ್ಟು ನೀವೇನಾದರೂ ಸ್ಟಾರ್ಟ್ ಅಂತ ಕೊಟ್ಟು ನಿಮ್ಮ ಸೆಲ್ಫಿನ ಕೂಡಿಸಿದರೆ ಇಲ್ಲಿ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ನೀವೇನಾದರೂ ಜಿಮೇಲ್ನ ಓಪನ್ ಮಾಡಿದರೆ ಆಟೋಮೆಟಿಕ್ಕಾಗಿ ನೀವು ಇಲ್ಲಿ ಪಾಸ್ವರ್ಡ್ನ ಹಾಕುವಂಥ ಅವಶ್ಯಕತೆ ಇರಲ್ಲ. ನಿಮ್ಮದು ಫೇಸ್ ಕೇಳುತ್ತೆ. ಸೊ ಫೇಸ್ ಕೇಳಿದ ತಕ್ಷಣ ಇಲ್ಲಿ ನೀವು ಫೇಸ್ನ ಇಲ್ಲಿ ಡಿಟೆಕ್ಟ್ ಮಾಡಿದರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಜಿಮೇಲ್ ಐ ಡಿ ಓಪನ್ ಆಗುತ್ತೆ. ಸೊ ಥ್ಯಾಂಕ್ ಯು. ಎಲ್ಲರೂ ಕೂಡ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.